ನಮಸ್ಕಾರ. ನನ್ನ ಹೆಸರು ಸಿದ್ಧಾರ್ಥ ಅನ್ನೋದು ಮಾಲೂರು ಅಂತ, ಸಾಮಾಜಿಕ ಹೋರಾಟಗಾರರು. ಇವತ್ತೇನು ಮಾಲೂರು ನಗರ ಗ್ರಾಮದ ಸರ್ವೆ ನಂಬರ್ 112 ಅದರಲ್ಲಿ ಸಬ್ ನಂಬರ್ 563ಕ್ಕೆ ಬೋಗಸ್ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚಿಸಿ ಒಂದು ಖಾತೆಯನ್ನು ಮಾಡ್ಕೊಂಡಿರ್ತಾರೆ. ಆ ಖಾತೆಯನ್ನು ಅವರು ಆಧರಿಸಿ ಯಾರೋ ಒಬ್ಬರಿಗೆ ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡಿದಾಗ ತಹಶೀಲ್ದಾರ್ ಹತ್ರ ಮತ್ತೆ ಖಾತೆಗೆ ಬಂದಾಗ ಅಲ್ಲಿ ನಾವು RRT ಕೇಸಲ್ಲಿ ಕೂಡ ಅಬ್ಜೆಕ್ಷನ್ ಕೊಟ್ಟಿರ್ತೀವಿ. ಮತ್ತು ಅದಕ್ಕೆ ಸಂಬಂಧಿಸಿದಂಥ ಅಂದಿನ ತಹಶೀಲ್ದಾರ್ ನೀಡಿದಂಥ ಎಲ್ಲ ದಾಖಲಾತಿಗಳು ಏನು ಅವತ್ತಿನ ಸಾಗುವಳಿ ಚೀಟಿ, ರಿಪೋರ್ಟ್ಗಳು, ಚಲನ್ನು, ಎಲ್ಲ ವರದಿಗಳು ಕೂಡ ಬೋಗಸ್ ಆಗಿದೆ ಅಂತ ಅಂದಿನ ತಹಶೀಲ್ದಾರ್ ರಿಪೋರ್ಟನ್ನು ಕೊಟ್ಟಿರ್ತಾರೆ. ಅಂದಿನ ಆದೇಶ ಆ ವರದಿ ಮೇಲೆ ಅಂದಿನ AC ಇದ್ದಂಥ ಭರತ್ಲಾಲ್ ಮೀನಾ ಅವರು ಆ ಜಮೀನನ್ನು, ಆ ಖಾತೆನ ವಜಾ ಮಾಡಿ ಅದನ್ನು ಸರ್ಕಾರಿ ಎಂದು ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ಮೇಲೆ ಸರ್ಕಾರ ಅದನ್ನು ಪಡ್ಕೊಳ್ತದೆ. ಅಂದಿನ ತಹಶೀಲ್ದಾರ್ ಏನು ಮಾಡ್ತಾರೆ, ಆ ಸಾಗುವಳಿ ಚೀಟಿನ ವಜಾ ಮಾಡಿ ಸರ್ಕಾರಕ್ಕೆ ಅದನ್ನು ಸರ್ಕಾರದಿಂದ ನಂಬಿಸ್ತಾರೆ. ಅಂಥ ಜಮೀನನ್ನು ಬೋಗಸ್ ಮಾಡಿರೋಂಥ ಜಮೀನನ್ನು ಇಲ್ಲಿ ಖಾತೆ ಬಂದಾಗ ನಾವು ಅದನ್ನು VA ಮತ್ತು RI ಮತ್ತು ತಹಶೀಲ್ದಾರ್ ಅವರಿಗೆ ಗಮನಕ್ಕೆ ತಂದಿರ್ತೀವಿ. RRTಯಲ್ಲೂ ಕೇಸ್ ಹಾಕಿರ್ತೀವಿ. RRTಯಲ್ಲಿ ಕೇಸ್ ಹಾಕಿದ್ರೆ ಇವರು ಕೋರ್ಟ್ ಆದೇಶ ಆಗಿದೆ ಅಂತ ಇವರು ಖಾತೆಯನ್ನು ಮಾಡಿದ್ದಾರೆ. ಕೋರ್ಟಲ್ಲಿ ಆದೇಶದಲ್ಲಿ ಎಲ್ಲೂ ಕೂಡ ಖಾತೆ ಮಾಡಿ ಅಂತೇಳಿಲ್ಲ. ಅದಕ್ಕೆ ಸಂಬಂಧಿಸಿಲ್ದಿರುವಂಥ ಯಾರೋ ಒಬ್ಬರು ಕೋರ್ಟ್ ಕೇಸ್ ಹೋದಾಗ ಮಾತ್ರ ಅದನ್ನು ವಜಾ ಮಾಡಿದ್ದಾರೆ, ಬಿಟ್ಟರೆ ಎಲ್ಲೂ ಖಾತೆ ಮಾಡಿ ಅಂತೇಳಿಲ್ಲ. ಅದಕ್ಕಿಂತ ಹೆಚ್ಚಾಗಿ RI ಅವರು ಕಸಬಾ RI ಅವರು ರಾಜಸ್ವ ನಿರೀಕ್ಷಕರು ಒಂದು ರಿಪೋರ್ಟ್ ಹಾಕಿದ್ದಾರೆ. ಹೌದು, ಇದು ಬೋಗಸ್ ಆಗಿದೆ, ಸಾಗುವಳಿ ಚೀಟಿಯನ್ನು ಕೂಡ ರದ್ದು ಮಾಡಿದ್ದಾರೆ ಅನ್ನೋದು ವರದಿ ಕೊಟ್ಟರು ಕೂಡ RI ವರದಿ ಕೊಟ್ಟಿದ್ದಾರೆ. ನಾನು ಖಾಸಗಿ ದೂರು ಕೊಟ್ಟಿದ್ದೀನಿ, RRT ಕೇಸ್ ಇದೆ, VA ವರದಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ದಾಖಲಾತಿಗಳಿದ್ರು ಕೂಡ ವಿವೇಚನಾಪೂರ್ವಕವಾಗಿ ಮಾಹಿತಿ ಇದ್ದುಕೊಂಡೇ ತಹಶೀಲ್ದಾರು ಖಾತೆ ಮಾಡಿದ್ದಾರೆ. ಅದು ಇವೆಲ್ಲ ಮಾಹಿತಿ ಇದ್ದರೂ ಕೂಡ RI ಮಾಹಿತಿ ಕೊಟ್ಟರು ಕೂಡ ಇದನ್ನು ಏಕೈಕ ಕಾರಣ ಹಣ ಪಡ್ಕೊಂಡು ಅವರು ಖಾತೆ ಮಾಡಿದ್ದಾರೆ ಅನ್ನೋದು ನಮ್ಮ ಆರೋಪ. ಸೂಕ್ತ ತನಿಖೆ ಆಗಬೇಕು. ಇದರಲ್ಲಿ ಇನ್ಯಾವ್ಯಾವ BNS ಅಡಿ ಕಾಯ್ದೆಗಳು ಬರ್ತವೆ, ಅದನ್ನು ದೂರು ದಾಖಲಿಸಿ, ಇಮಿಡಿಯೇಟ್ಲಿ ದೂರು ದಾಖಲಿಸಬೇಕಂತ ಹೇಳಿದ್ವಿ. ಸಮಯ ಕೇಳಿದ್ದಾರೆ ಪೊಲೀಸರು. ನಾವು ದಾಖಲಾತಿ ಪರಿಶೀಲಿಸಿ 100% FIR ಮಾಡ್ತೀವಿ, ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅಂತ. ಆಗೇನಾದರೂ ಕೊಟ್ಟಂಥ ಸಮಯದಲ್ಲಿ FIR ಮಾಡಿದ್ರೆ ನಾವು ಇಲ್ಲೇ ಟೆಂಟ್ ಹಾಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ವಿಚಾರಗಳಿಗೆ ಅವ್ರು ಹೇಳ್ತಾರದೇನೆಂದರೆ, ತಮ್ಮ ವರದಿಗಳಿಲ್ಲದೆ, ಉದಾಹರಣೆಗೆ ಚನಕಲ್ಲಲ್ಲಿ 2 ಸರ್ವೆ ನಂಬರ್ ಮಾಡಿದ್ದಾರೆ, ಅದರಲ್ಲಿ RI ವರದಿ ಇಲ್ಲ. ತೊರ್ನಹಳ್ಳಿಯಲ್ಲಿ ಮಾಡಿದ್ದಾರೆ, RI ವರದಿಗಳಿಲ್ಲ. ಈಗ ಇದು ಮಾಡಿದ್ದಾರೆ, ಇದು ಕೂಡ RI ವ್ಯತಿರಿಕ್ತವಾದಂಥ ವರದಿ ಕೊಡಿ, ಆದರೂ ಕೂಡ ತಹಶೀಲ್ದಾರ್ ಮಾಡ್ತಿದ್ದಾರೆ ಅನ್ನೋದು ಅದು. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 5-6 ದೂರುಗಳಿವೆ, ಅದನ್ನು ಕೊಟ್ಟು FIR ಮಾಡಿಸ್ತೇವೆ ಸರ್. ಇದೊಂದು ಬ್ಯೂಟಿಫುಲ್ ಬಿಸ್ನೆಸ್ ಸರ್. ಇದು ದಾಖಲಾತಿಗಳು ಮಾಡೋದು, ಸ್ಕ್ಯಾನ್ ಮಾಡೋದು, ಅವರೇ ಅದನ್ನು ಕಳೆದಾಕ್ಬಿಡೋದು. ಅವಾಗೇನಾಗ್ತದೆ, FSLಗೆಲ್ಲ ಕಳ್ಸೋಕ್ಕಾಗಲ್ಲ. ಇದು ಸಾಮಾನ್ಯ ಮಕ್ಕಳು ಕೂಡ ಗೊತ್ತಾಗುವಂಥದ್ದು. ಇದೊಂದು ದೊಡ್ಡ ದಂಧೆ ಸರ್. ಮಾಲೂರಲ್ಲಿ 2018ರಿಂದ ಇವತ್ತವರೆಗೂ ಹುಡುಕಿದ್ರೆ ಒಂದು 2000 ಎಕರೆಗೆ ಖಾತೆಗಳು ಸಿಗ್ತವೆ. ದಯವಿಟ್ಟು ಮಾಧ್ಯಮನೇ, ಒಕ್ಕೂಟದಲ್ಲಾಗದ ನೇಮಕಾತಿ ಹಗರಣನೂ ನೀವೇ ಹೊರಗಡೆ ತಂದು ಮಾಧ್ಯಮದಿಂದ ಹೊರಗಡೆ ಬಂದಿದ್ದು. ನೀವು ನಿರಂತರವಾಗಿ ವರದಿ ಮಾಡಬೇಕು. ಇದನ್ನು ಫೋಕಸ್ ಮಾಡಿದ್ರೇ CM ಗೊತ್ತಾಗೋದು. CM ಗೊತ್ತಾಗಬೇಕು, ಕಂದಾಯ ಸಚಿವರು ಗೊತ್ತಾಗಬೇಕು. ಕಂದಾಯ ಸಚಿವರು ಹಿಂದೆ ಇದ್ದವರು ತುಂಬ ದೊಡ್ಡ ಮಾತುಗಳು ಮಾತಾಡಿದ್ದಾರೆ. ಅವ್ರ ಗಮನಕ್ಕೆ ತಗೊಂಬಂದು ಈ ಅಧಿಕಾರಿಗಳನ್ನೆಲ್ಲ ಅಮಾನತಿನಲ್ಲಿಟ್ಟು ವಿಶೇಷವಾದ ಅಧಿಕಾರಿಗಳನ್ನ ನೇಮಕ ಮಾಡಿ 2018ರಿಂದ ಇವತ್ತಿನವರೆಗೆ 2020 ಆಗಿರೋ ಹೊಸ ಖಾತೆಗಳ ಬಗ್ಗೆ ಒಂದು ತನಿಖೆ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರೂ ಸೇರ್ಕೊಂತಾರೆ ಸರ್. ವಿಜಯ್ ಕುಮಾರ್ ಅವರು ಸರ್ ಏನಂದರೆ, ಈ ಸ್ಕ್ಯಾನಿಂಗ್ ಎಲ್ಲ ಮುಗಿಯೋ ಹಂತದಲ್ಲಿ ಹೊಸಬ್ರು ತಂದು ಹಾಕಿದ್ದಾರೆ 3 ಜನ. ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತ ತನಿಖೆಯಲ್ಲಿ ಅವ್ರಿಗೆ ಗೊತ್ತಾಗಬೇಕು. ನಾವು ಸರ್ಟಿಫಿಕೇಟ್ ಕೊಡಲ್ಲ, ಅವರು ಏನೂ ಇಲ್ಲ ಅಂತ. ಆದರೆ ಕೊನೆಯ ಹಂತದಲ್ಲಿ ಚಿಕ್ಕ ಹುಡುಗನ ತಂದಾಕಿ ಒಬ್ಬ ಸಾಮಾನ್ಯ ಹುಡುಗ ಮಾಲೂರು ತಾಲೂಕಲ್ಲಿ 16 ಎಕರೆನ 15.37 ಎಕರೆನ ಬೋಗಸ್ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬೇರೆಯವರಿಗೆ ಮಾರಷ್ಟು ಆತನಿಗೆ ಆ ಶಕ್ತಿ ಇಲ್ಲ. ಇದೆಲ್ಲ ಮಾಡಿರೋದ್ರಿಂದ ರಾಜಕಾರಣಿಗಳಿದ್ದಾರೆ. ಸಿಟ್ಟಿಂಗ್ MLA ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅವರ ಮಕ್ಕಳಿರ್ಬೋದು, ನಂದಿನಿ ಪ್ರವೀಣ್ ಇರ್ಬೋದು, ಹರೀಶ್ ಇರ್ಬೋದು, ಹಂಗೆಲ್ಲ ಇದ್ದಾರೆ. ತನಿಖೆ ಮಾಡಿದ್ರೆ ಅದೆಲ್ಲ ಹೊರಗಡೆ ಬರ್ತದೆ. ದಯವಿಟ್ಟು ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಸ್ಪೆಷಲಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದೂ ಇದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಪೊಲೀಸ್ ಇಲಾಖೆನ ಒತ್ತಾಯಿಸ್ತೇನೆ ಸರ್.